ಚಿನ್ನಾಪುರದಲ್ಲಿ ಯಶಸ್ವಿಯಾಗಿ ನಡೆದ ಶನಿ ಪ್ರಭಾವ ನಾಟಕ ಶ್ರೀ ಮುನೇಶ್ವರ ಸ್ವಾಮಿಗಳಿಗೆ ಅದ್ದೂರಿ ಸ್ವಾಗತ ಹಾಗೂ ಸನ್ಮಾನ. ಕೋಲಾರ ತಾಲೂಕು ಒಕ್ಕಲೇರಿ ಹೋಬಳಿಯ ಚಿನ್ನಾಪುರ ಗ್ರಾಮದಲ್ಲಿ ನಡೆದಂತಹ ಶ್ರೀ ಶನೇಶ್ವರ ಸ್ವಾಮಿ ಪಲ್ಲಕ್ಕಿ ಉತ್ಸವ ಮತ್ತು ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವದ ನಾಟಕ ಪ್ರದರ್ಶನದಲ್ಲಿ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಮುಖ್ಯ ರಸ್ತೆಯ ಮಾಗುಂದಿ ಕ್ರಾಸ್ನ ಘಾಟ್ಕ ಗ್ರಾಮದಲ್ಲಿರುವಂತಹ ಶ್ರೀ ಶ್ರೀ ಶಿವ ಶನೇಶ್ವರ ಸ್ವಾಮಿ ದೇವಾಲಯದ ಧರ್ಮಾಧಿಕಾರಿಗಳು ಹಾಗೂ ಪೀಠಾಧಿಪತಿಗಳಾದಂತಹ ಶ್ರೀ ಮುನೇಶ್ವರ ಸ್ವಾಮಿಗಳಿಗೆ ಅದ್ದೂರಿ ಸ್ವಾಗತ ಹಾಗೂ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಮುನೇಶ್ವರ ಸ್ವಾಮಿಗಳು ಸರ್ವ ಜನರಿಗೆ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗಲಿ ಮತ್ತು ಸುಖ ಸಂತೋಷ ಸಿಗಲಿ ಹಾಗೂ ನಾಟಕ ಯಶಸ್ವಿಯಾಗಿ ನಡೆಯಲಿ ಅಂತ ಆಶೀರ್ವಾದವನ್ನ ಮಾಡಿದ್ರು. ನಾಟಕ ನಿರ್ದೇಶಕ ಪಿಳ್ಳಪ್ಪನವರ ನೇತೃತ್ವದಲ್ಲಿ ಈವರೆಗೆ 18 ಶನೇಶ್ವರ ನಾಟಕಗಳನ್ನು ಆಡಿಸಿರುವುದಾಗಿ ಅವರು ಹೆಮ್ಮೆಯ ವಿಷಯ. ನಾನು ಸಹ ಶ್ರಾವಣ ಮಾಸದಲ್ಲಿ ಶನಿ ಪ್ರಭಾವ ನಾಟಕ ಪ್ರದರ್ಶನ ಏರ್ಪಡಿಸಿದ್ದೇನೆ. ನಾನು ಅದ್ದೂರಿಯಾಗಿ ನಾಟಕ ಪ್ರದರ್ಶನ ಮಾಡುತ್ತೇನೆ ಅಂತ ತಿಳಿದಿದೆ ಅಂತ. ಆದರೆ ನನ್ನನ್ನು ಮೀರಿಸಿ ಚಿನ್ನಾಪುರ ಗ್ರಾಮದಲ್ಲಿ ಮಹಾತ್ಮನ ನಾಟಕ ನಡೀತಾ ಇರುವುದು ಸಂತೋಷವನ್ನ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ವೇದಿಕೆಯ ಗ್ರಾಮದ ಮುಖಂಡರಾದಂತಹ ಮುದುವತ್ತಿ ಎಸ್ ಕೃಷ್ಣಪ್ಪ ಮತ್ತು ವಡಗೇರಿ ರಮೇಶ್, ಜಂಗಾಳಹಳ್ಳಿಯ ಶ್ರೀನಿವಾಸ್ ಮತ್ತು ಶೆಟ್ಟಿಗಾನಹಳ್ಳಿಯ ಎಸ್ಎಂಎಸ್ ಸಂತೋಷ್, ನಂದಿಮ್ಮ ಬೇಗಂ ಮತ್ತು ಟೈಲರ್ ಶಿವಕುಮಾರ್, ವಲ್ಕೇರಿ ಚೀರು, ಚಿನ್ನಾಪುರ ನಾರಾಯಣಸ್ವಾಮಿ ಮತ್ತು ಉಮೇಶ್ ಪಿಳ್ಳಪ್ಪ ಮುಂತಾದವರು ಹಾಜರಿದ್ದರು. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಮುಖ್ಯ ರಸ್ತೆಯ ಮಾಗುಂದಿ ಗೇಟ್ ಬಳಿ ನೆಲೆಸಿರುವ ಶನೇಶ್ವರ ಕೃಪಾಪೋಷಣ ನಾಟಕ ಮಂಡಳಿ ಕಲಾವಿದರು, ಆ ಕಲಾವಿದರುಗಳಿಂದ ಮುನೇಶ್ವರ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಮುಖ್ಯ ರಸ್ತೆಯ ಮಾಗುಂದಿ ಗೇಟ್ ಬಳಿ ನೆಲೆಸಿರುವ ಶ್ರೀ ಶಿವ ಶನೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳು, ಕೊಡುಗೈದಾನಿಗಳು, ಸಮಾಜ ಸೇವಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀ ಮುನೇಶ್ವರ ಮಹಾಸ್ವಾಮೀಜಿಗಳಿಗೆ ಚಿನ್ನಾಪುರ ಗ್ರಾಮಸ್ಥರಿಂದ ಅವರಿಗೆ ಪ್ರೀತಿಯ ಸನ್ಮಾನದ ಗೌರವ ಸಮರ್ಪಣೆಯನ್ನ ಅಭಿನಂದನಾ ಪೂರ್ವಕವಾಗಿ ಈ ರಂಗವೇದಿಕೆಯಲ್ಲಿ ನೀಡುತ್ತಾ ಇದ್ದಾರೆ. ತಾವೆಲ್ಲ ಜೋರು ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅನೇಕ ಕಾರ್ಯಕ್ರಮಗಳನ್ನ ನಡೆಸುತ್ತಾ ಎಲ್ಲ ಕಾರ್ಯಕ್ರಮಗಳಿಗೆ ಸಹಾಯ ಹಸ್ತವನ್ನ ನೀಡತಕ್ಕಂಥ ಬಯಸ್ತೇವೆ. ಎಲ್ಲ ಕಲಾವಿದರು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ತಮ್ಮ ಮೇಕಪ್ ರೂಮ್ ಬಳಿ ಹೋಗಲು ಮಾಗುಂದಿ ಗೇಟ್ ಅವರಿಂದ ಈ ಶನೇಶ್ವರ ಕೃಪಾಪೋಷಣ ನಾಟಕ ಮಂಡಳಿಯ ನಿರ್ದೇಶಕರು ಆದಂತ ಪಿಳ್ಳಪ್ಪ ಸ್ವಾಮಿಯವರಿಗೆ, ನಮ್ಮ ಪಿಳ್ಳಪ್ಪ ಸ್ವಾಮೀಜಿಗಳಿಗೆ ಸನ್ಮಾನ ಮಾಡಲಿದ್ದೇವೆ. ಅದನ್ನು ಧರ್ಮಾಧಿಕಾರಿಗಳಾದಂತ ಶ್ರೀ ಮುನೇಶ್ವರ ಸ್ವಾಮೀಜಿಗಳ ಮುಖಾಂತರ ನೆರವೇರಿಸುತ್ತಿದ್ದಾರೆ. ಸೈಡ್ ಸ್ವಲ್ಪ ಹಿಂದೆ ಪ್ರಪ್ರಥಮ ಬಾರಿಗೆ ನಾಟಕವನ್ನು ನಿರ್ದೇಶಿಸುತ್ತಿರುವ ಪಿಳ್ಳಣ್ಣನವರಿಗೆ ಶ್ರೀ ಶಿವಶನೇಶ್ವರ ಕೃಪಾಪೋಷಣ ನಾಟಕ ಮಂಡಳಿಯ ಪರವಾಗಿ ಶುಭಾಶಯಗಳು. ಸೈಡ್ ಅಣ್ಣ ಸೈಡ್ ನಾವು ಸೈಡ್ ಸ್ವಲ್ಪ ಸೈಡ್. ಶಿವಶನೇಶ್ವರ ಕೃಪಾಪೋಷಣ ನಾಟಕ ಮಂಡಳಿ ಪರವಾಗಿ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿ ಈ ನೆನಪಿನ ಕಾಣಿಕೆ ಹಾಗೂ ವಸ್ತ್ರದಾನವನ್ನು ನಮ್ಮ ಪೂಜ್ಯರು ಆದಂತ ಶಿವಶನೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳು ಆದಂತ ಮುನೇಶ್ವರ ಸ್ವಾಮಿಗಳ ಮುಖಾಂತರ ಪಿಳ್ಳಕ್ಕೆ ಶುಭವಾಗಲಿ ಎಂದು ಹಾರೈಸೋಣ. ಶಿವಶನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಒಂದನೇ ಶನಿದೇವರು ಆಗಿ ಅಭಿನಯಿಸಿರುವ
ಕಾಕರಹಳ್ಳಿ ಬುಲಟ್ ನಾಗರಾಜರವರಿಗೆ ನಮ್ಮ ಶಿವಶನೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳಿಂದ ಒಂದು ಪುಷ್ಪ ಮಾಲಿಕೆಯನ್ನು ಹಾಗೂ ಪ್ರಶಸ್ತಿಯನ್ನು ವಿತರಿಸಲಿದ್ದೇವೆ. ಪ್ರೇಕ್ಷಕರು ವೇದಿಕೆಯ ಹಿಂಭಾಗಕ್ಕೆ ಸೇರುವುದರ ಮೂಲಕ ಸ್ಥಳಾವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೋರ್ತವೆ. ಅಣ್ಣ ಈ ಕಡೆ ಶಿವಶನೇಶ್ವರ ಸ್ವಾಮೀಜಿಗಳ ಮುಖಾಂತರವಾಗಿ 1ನೇ ಶನಿ ಮನೇಶ್ವರ ಮಹಾಸ್ವಾಮೀಜಿಗಳು ತಮ್ಮ ಆಶೀರ್ವಚನವನ್ನ ಶ್ರೀ ಶನೇಶ್ವರ ಸ್ವಾಮಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಏನು ಒಂದು ಮಹಾತ್ಮನ ಒಂದು ಕಥೆಯನ್ನ ಒಂದು ಡ್ರಾಮವನ್ನ ಇಲ್ಲಿ ಹಾಡ್ತಿದ್ದೀರ. ಅದರಲ್ಲೂ ನನಗೆ ಬಹಳ ಹೆಮ್ಮೆ ಆಯಿತು. ನಮ್ಮ ಕಲಾವಿದರೆಲ್ಲ ಸೇರಿ ಪಿಳ್ಳಪ್ಪನವರು ಸುಮಾರು 18 ಡ್ರಾಮಾಗಳನ್ನ ಆಡಿಸಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ನಾನು ಹೇಳಿದೆ, ನಮ್ಮ ದೇವಸ್ಥಾನದಿಂದ ಅವರಿಗೆ ಒಂದು ಪ್ರತ್ಯೇಕವಾದ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿ ಮಾಡೋಣ ಅಂತ ಹೇಳಿ ನಾನು ಹೇಳಿದೆ. ಅದೇ ರೀತಿಯಾಗಿ ಎಲ್ಲ ಕಲಾವಿದರು ಸೇರಿ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇವಾಗ ತಾನೇ ನಮ್ಮ ಇವರು ಭಾಷಣದಲ್ಲಿ ಹೇಳ್ತಾ ಇದ್ರು ನಮ್ಮ ಮಾಸ್ಟರ್ ಅವರು, ಅಂತ ಏನು ನಾನು ಸಹಾಯ ಮಾಡೋದಾಗ್ಲಿ ಅದಾಗ್ಲಿ ಇದಾಗ್ಲಿ ನಾನು ಹೇಳ್ಕೊಳ್ಳಲ್ಲ. ಆದರೆ ಭಕ್ತರುಗಳು ನಮ್ಮ ಕಲಾವಿದರು ಈ ರೀತಿ ನಾನು ಹೊಗಳ್ತಾ ಇದ್ದಾರೆ. ದಯವಿಟ್ಟು ಈ ಕೈಯಲ್ಲಿ ಮಾಡಿರೋ ದಾನ ಧರ್ಮನ ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಆ ರೀತಿ ಜಾಸ್ತಿ ವರ್ಣಿಸಬೇಡಿ ಅಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಇವಾಗಲೂ ಬಹಳ ಸುಂದರವಾಗಿ ಇವತ್ತು ಈ ಡ್ರಾಮಾ ಕಥೆಯನ್ನು ನೀವು ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಆಯಿತು. ಈಗ ನಾನು ಕೂಡ ಕಡೆ ಶ್ರಾವಣದಲ್ಲಿ ನಾನು ಕೂಡ ಮಹಾತ್ಮನ ಡ್ರಾಮಾ ಆಡಿಸ್ತಾ ಇದ್ದೀನಿ. ಇವತ್ತು ನಾನು ಇದೇ ರೀತಿಯಾಗಿ ಒಂದು ಪೆಂಡಲ್ ಹಾಕಿ ಲೈಟ್ಗಳು ಹಾಕಿ ಚೇರ್ಗಳು ಹಾಕಿ ಮಾಡಿಸ್ತಾ ಇದ್ದೆ. ಆದರೆ ಇವತ್ತು ನನ್ನ ಮೀರಿಸ್ಬಿಟ್ಟಿದ್ದಾರೆ. ಈ ಯಾವುದು ಚಿನ್ನಾಪುರದವರು ಗ್ರಾಮಸ್ಥರು ಮತ್ತೆ ಕಲಾವಿದರು ಮತ್ತೆ ಯುವಕರು ಎಲ್ಲ ಸೇರಿ ಮೀರಿಸ್ಬಿಟ್ಟಿದ್ದಾರೆ. ನಾನು ತಿಳ್ಕೊಂಡೆ ಅಹಂಕಾರದಿಂದ ನನ್ನಷ್ಟು ಯಾರು ಮಾಡೋದು ಸಾಧ್ಯವೇ ಇಲ್ಲ ಅಂತ. ಆದರೆ ಇವತ್ತು ನೆನ್ಸ್ಕೊಳ್ತಾ ಇದ್ದೀನಿ ನಾನು ಸೋತಿದ್ದೇನೆ ಅಂತ. ಅದಕ್ಕೆ ಇವತ್ತು ಬಹಳ ಸಂತೋಷ ಆಯಿತು. ಆ್ಯಕ್ಚುಲಿ ಇವಾಗ ನಾನು ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ಸುಮಾರು 2-3 ತಿಂಗಳಿಂದ ನಾನು ಎಲ್ಲಿ ಹೋಗ್ತಾ ಇಲ್ಲ. ಆದರೂ 20, 25, 30 ನನಗೆ ಅಪಾಯಿಂಟ್ಮೆಂಟ್ ಇದ್ರು ಕೂಡ ನಮ್ಮ ಕಲಾವಿದರು ಎಲ್ಲಿ ಕಳಿಸ್ತೀರ ಈ ಒಂದು ಪಿಳ್ಳಪ್ಪನವರ ಒಂದು ಡ್ರಾಮಾ ನೀವು ಬರಲೇಬೇಕು, ಆಸ್ವಾದಿಸ್ಬೇಕು ಅಂದಾಗ ನಾನು ಮಾಲೂರು ತಾಲೂಕಿಗೆ ತುಂಬ ಬರ್ತಾ ಇರ್ತೇನೆ ಫಂಕ್ಷನ್ಗೆ ಅಲ್ಲಿ ಇಲ್ಲಿ. ಆದರೆ ಈ ಊರಿಗೆ ಬಂದು ನನಗೆ ಇಷ್ಟ ಆಯಿತು. ನಾನು ಯಾವಾಗಲೂ ಪಿಳ್ಳಪ್ಪನ ಅಂತ ಹೇಳ್ತಾ ಇದ್ದೆ, ಎಲ್ಲಿದೆ ನಿಮ್ಮೂರಿಗೆ ಒಂದ್ಸತಿ ನಾನು ಬರಬೇಕು, ನಾನು ಅವ್ರನ್ನೆಲ್ಲ ಭೇಟಿ ಮಾಡಬೇಕು, ನೋಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಯಾಕಂದರೆ ಇದೇ ಬಂಗಾರ ತಾಲೂಕು ಇರ್ಬೋದು, ಮಾಲೂರು ತಾಲೂಕು ಇರ್ಬೋದು, ಕೋಲಾರ ತಾಲೂಕು ಮಧ್ಯದಲ್ಲಿ ನಮ್ಮ ಒಂದು ಶನೇಶ್ವರ ಒಂದು ಪುಣ್ಯಕ್ಷೇತ್ರ. ನೀವು ಎಷ್ಟೋ ಜನ ಮುಂದೆ ಕೂತಿರೋರು ಬಂದಿರಬೇಕು, ಬಹಳ ಸಂತೋಷನೂ ಪಟ್ಟಿರ್ತೀರ ಅಂತೇಳಿ ನಾನು ಈ ಒಂದು ಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ. ದಯವಿಟ್ಟು ಪರಮಾತ್ಮ ನಿಮ್ಮನ್ನೆಲ್ಲ ಆಶೀರ್ವದಿಸಿ ಸಂತೋಷ ಕುಟುಂಬದಲ್ಲಿ ಸುಖ ಸಂತೋಷವನ್ನು ಕೊಟ್ಟು ಇವರ ಡ್ರಾಮಾ ಯಶಸ್ವಿಯಾಗಲಿ ಅಂತ ಆ ಪರಮಾತ್ಮನಲ್ಲಿ ನಾನು ಪ್ರಾರ್ಥಿಸುತ್ತೇನೆ.